ನಾನು ಇವತ್ತು ಬೆಳಗಿನ ತಿಂಡಿಗೆ ರವೆ ದೋಸೆ ಮಾಡಿದ್ದೆ. ಲೆಫ್ಟ್ ಓವರ್ ರೈಸು, ರವೆ ಮತ್ತು ಸಾಲ್ಟ್ ಹಾಕಿ ಗ್ರೈಂಡ್ ಮಾಡಿದ್ರೆ ಸ್ಪಾಂಜಿಯಾಗಿ ಬರೋ ದೋಸೆ ರೆಡಿ ಆಗುತ್ತೆ. ಅದಕ್ಕೆ ನಾನು ಕಾಂಬಿನೇಷನ್ ಹಾಕಿ ಬಾಳೆಕಾಯಿ ಮತ್ತು ಕಡಲೆಬೇಳೆ ಹಾಕಿ ಗೊಜ್ಜು ಮಾಡಿದ್ದೆ. ದೋಸೆ ಜೊತೆ ಸೂಪರ್ ಕಾಂಬಿನೇಷನ್ ಅದು, ತುಂಬ ಚೆನ್ನಾಗಿತ್ತು. ಇದನ್ನು ನನ್ನ ಮಗಳಿಗೆ ದೋಸೆ ಹಾಕ್ಕೊಟ್ಟಿದ್ದೆ, ತಿಂದಾಗಿದ್ಲು. ಅವಳಿಗೆ ನಾನು ಡಿಪೆಂಡ್ ಮಾಡಿಸ್ಕೊಂಡಿಲ್ಲ ನಾನು, ಯಾಕಂದರೆ ನಾನು ಫೈನಾನ್ಷಿಯಲಿ ನಾವು ಮನೇಲಿ ತುಂಬ ಕಷ್ಟದಲ್ಲಿದ್ದೀವಿ. ಅದಕ್ಕೆ ನಾನು ಹೊರಗಡೆ ಏನಾದರೂ ಕೆಲ್ಸಕ್ಕೆ ಹೋದರೆ ಅವಳೇ ನೋಡ್ಕೊ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಹೊರಗಡೆ ಹೋದ್ಮೇಲೆ. ಅದಕ್ಕೆ ಅವಳ ಸೆಲ್ಫಾಗಿ ಅವಳೇ ಕೆಲಸ ಮಾಡ್ಕೊಳ್ಳೋದು ಕಲಿಬೇಕು. ಅವಳೇ ತಿನ್ನೋದು, ಅವಳೇ ನೀರು ಕುಡಿಯೋದು, ಅವಳೇ ಮಲ್ಕೊಳ್ಳೋದು, ಅವಳೇ ಆಟ ಆಡೋದು, ಆ ಥರ ಕಲಿಬೇಕು ಅಂತ ಅವಳಿಗೆ ನಾನು ಅಷ್ಟೊಂದು ಅವಳನ್ನ ಇದು ಮಾಡಿಲ್ಲ, ಪ್ಯಾಂಪರ್ ಮಾಡಿಲ್ಲ ನಾನು. ಅವಳು ಕಲಿತಾ ಇದ್ದಾಳೆ. ಈಗ 1 ಇಯರ್ ಅವಳಿಗೆ. ತುಂಬ ಗಾಡ್ ಗಿಫ್ಟು ಅವಳು ನನಗೆ. ತುಂಬ ಚೆನ್ನಾಗಿದ್ದಾಳೆ, ಆರೋಗ್ಯವಾಗಿದ್ದಾಳೆ. ಮಾಡಿ ಹಿಂಗೆ ಹಾಕ್ಕೊಟ್ಬಿಟ್ರೆ ತಾನೇ ತಿಂತಾ ಕೂತಿರ್ತಾಳೆ. ನನಗೇನು ತೊಂದರೆ ಕೊಡಲ್ಲ ಅವಳು. ಆರಾಮಾಗಿ ಆಟ ಆಡ್ತಾ ಇರ್ತಾಳೆ. ನಾನು ಅವಳಿಗೆ ಹಿಂಗೆ ಮಾಡಬೇಡ, ಹಂಗೆ ಮಾಡಬೇಡ ಅಂತ ಹೇಳ್ತಾ ಇರ್ತೀನಿ. ತಿಂದಾಯ್ತು ಈಗ ಅವಳು. ಅವಳೇನು ತೊಂದರೆ ಕೊಡಲ್ಲ ನನಗೆ. ಅವಳು ಒಂಥರ ಗಾಡ್ ಗಿಫ್ಟ್ ಅವಳು ನನಗೆ. ಹೆಣ್ಮಗು ಬೇಕು ಬೇಕು ಅಂತ ತುಂಬ ಕೇಳಿ ಅವಳನ್ನ ಪಡ್ಕೊಂಡಿರೋದು ದೇವ್ರ ಹತ್ರ ನಾನು. ತುಂಬ ಒಳ್ಳೆ ಮಗಳು. ಅಂದರೆ ಅವಳಿಗೆ ಏನು ಬೇಕೋ ಅದು ಕೊಡಿಸೋಷ್ಟು ನಮಗೆ ಕೆಪಾಸಿಟಿ ಇಲ್ಲ ಅಂದ್ರೂ ನನ್ನ ಮಗಳನ್ನ ನಾನು ಅವಶ್ಯಕತೆಯಿಂದ ಹೆಚ್ಚಾಗಿ ನನ್ನ ಕೈಲಾಗೋದಕ್ಕಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ದೀನಿ. ತುಂಬ ಮುದ್ದಾಗಿದ್ದಾಳೆ ಅವಳು. ಅಂದರೆ ನಂಗೆ ತುಂಬ ಇಷ್ಟ. ತಿಂಡಿ ತಿನ್ಕೊಂಡು ಮನಗಿದ್ದಾಳೆ. ನಾನು ಪಾತ್ರೆ ಇತ್ತಲ್ಲ ತೊಳೆಯೋದ ಅಂತ ಬಂದೆ. ಎಲ್ಲ ಪಾತ್ರೆ ಎಲ್ಲ ತೊಳೆದು ಮಡಗಿದೆ. ತಿನ್ನೋದು ತೊಳೆಯೋದು ಇದೇ ತಾನೇ ಕೆಲಸ ನಮಗೆ ಮನೇಲಿ. ನೋಡಿ ಅಡುಗೆ ಮನೆ ಎಷ್ಟು ಮೆಸ್ಸಿಯಾಗಿದೆ. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಅವಳು ಎದ್ದೇಳೋ ಗಂಟೆ ಕೆಲಸ ಮಾಡಿಬಿಡ್ಬೇಕಲ್ವ ನಾನು. ಅದಕ್ಕಾಗಿ ಬಟ್ಟೆ ಎಲ್ಲ ಇತ್ತು, ಎಲ್ಲ ಹ್ಯಾಂಡ್ ವಾಶ್ ನಮ್ಮದು, ಎಲ್ಲನೂ ಒಣಗಾಕಿದ್ದೀನಿ. ನೋಡಿ ಅಟ್ಮಾಸ್ಫಿಯರ್ ನೋಡಿ ಎಷ್ಟು ರೇನಿಯಾಗಿದೆ, ಮಳೆ ಬರ್ತಾಯಿದೆ. ಕ್ಲೈಮೇಟ್ ಮಾತ್ರ ಸೂಪರಾಗಿದೆ, ತುಂಬ ಚೆನ್ನಾಗಿರುತ್ತೆ ಬಾಲ್ಕನಿಯಿಂದ ನಿಂತ್ಕೊಂಡು ನೋಡೋಕ್ಕೆ. ಅಲ್ಲಿಂದ ಮನೆಗೆ ಬಂದೆ, ಮನೆಯೆಲ್ಲ ಕ್ಲೀನ್ ಮಾಡಿದೆ. ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿದ್ದೀನಿ. ಈಗ ನೋಡಿ ಎದ್ದೇಳ್ತಾ ಇದ್ದಾಳೆ ಅವಳು. ಅವ್ರ ತಂದೆ ಮಲಗಿಸ್ತಾ ಇದ್ದಾರೆ ನಮ್ಮ ಮನೆಯವರು. ಚೆನ್ನಾಗಿ ಊಟ ಮಾಡ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಅಟ್ಮಾಸ್ಫಿಯರ್ ನೋಡಿ ಕಾಫಿ ಕುಡಿಬೇಕು ಅನ್ನಿಸ್ತು, ಕಾಫಿ ಮಾಡ್ಕೊತಾ ಇದ್ದೀನಿ ನಾನು. ನಂಗೆ ತುಂಬ ಇಷ್ಟವಾದ ಕಪ್ಪಿದು. ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋದ್ವಿ. ಇದು ಗಣಪತಿ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ. ಈ ದೇವಸ್ಥಾನ ಅಂದರೆ ನನಗೆ ತುಂಬ ಇಷ್ಟ. ಇದು ಸತ್ಯನಾರಾಯಣ ಸ್ವಾಮಿ ದೇವರು, ನಂಗೆ ತುಂಬ ಇಷ್ಟವಾದ ದೇವರು. ಈ ದೇವಸ್ಥಾನ ಸ್ಪೆಷಾಲಿಟಿ ಏನು ಅಂದರೆ 7-8 ದೇವರು ಒಳಗಡೆಯೇ ಇದ್ದಾರೆ. ತುಂಬ ದೇವರಿದೆ ಇಲ್ಲಿ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ದೇವಸ್ಥಾನ. ಇದು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ಸಿಂಪಲ್ಲಾಗಿ ಮಾಡ್ತಾರೆ. ಇದು ಶಿವನ ದೇವಸ್ಥಾನ. ಇದು ಒಂದೇ ದೇವಸ್ಥಾನದೊಳಗೆ ಎಲ್ಲ ದೇವರು ಇರೋದು. ತುಂಬ ಚೆನ್ನಾಗಿರುತ್ತೆ. ನಾನು ನನ್ನ ಮಗಳು ಹೋಗಿದ್ವಿ. ಸುಮ್ಮನೆ ಬೇಜಾರಾಗ್ತಾಯಿತ್ತು, ಹಿಂಗೆ ಮನ್ಸಿಗೇನಾದ್ರು ಬೇಜಾರಾದರೆ ಈ ದೇವಸ್ಥಾನಕ್ಕೆ ಹೋಗ್ತೀನಿ, ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ. ಇದು ಪಾರ್ವತಿ ಅಮ್ಮನವರ ದೇವಸ್ಥಾನ. ಇದು ಅಷ್ಟೇ, ಇಲ್ಲಿ ತುಂಬ ಆಡಂಬರ ಮಾಡಲ್ಲ. ಈ ದೇವಸ್ಥಾನದಲ್ಲಿ ತುಂಬ ಸಿಂಪಲ್ಲಾಗಿ ರೆಡಿ ಮಾಡ್ತಾರೆ. ಹೂವೆಲ್ಲ ವೇಸ್ಟ್ ಮಾಡೋದು, ಪ್ರಸಾದ ಎಲ್ಲ ವೇಸ್ಟ್ ಮಾಡೋದು ಹಂಗೆ ಮಾಡಲ್ಲ ಈ ದೇವಸ್ಥಾನದಲ್ಲಿ. ತುಂಬ ಚೆನ್ನಾಗಿರುತ್ತೆ. ಈ ದೇವಸ್ಥಾನಕ್ಕೆ ಹೋದರೆ ಒಂಥರ ಪಾಸಿಟಿವ್ ವೈಬ್ಸು. ಇಲ್ಲಿ ನೋಡಿ, ಇದು ಮಂಟಪ ಇರುತ್ತೆ ದೇವಸ್ಥಾನದಲ್ಲಿ. ಅದು ಗಣಪತಿ ಕೂರಿಸಿದ್ರಲ್ಲ, ಅದು ಗಣಪತಿ ವಿಸರ್ಜನೆ ಆದಮೇಲೆ ಈ ಥರ ಚಿಕ್ಕದೊಂದು ಮೂರ್ತಿ ಇಟ್ಟಿದ್ದಾರೆ ಗಣಪತಿದು. ತುಂಬ ಚೆನ್ನಾಗಿದೆ. ಇದುವೇ ಅಷ್ಟು ಮುದ್ದಾಗಿದೆ ಗಣಪತಿ ಅಲ್ವಾ. ಇದೆಲ್ಲ ಡೆಕೋರೇಷನ್ ಮಾಡಿದ್ರೆಲ್ಲ ತೆಗೆದುಬಿಟ್ಟಿದ್ದಾರೆ ಈಗ. ಇದು ನಂದಿ ನೋಡಿ, ಇದೊಂದು ತುಂಬ ದೊಡ್ಡ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಇದು ನಂದಿ ದೇವರಿದು. ಇದೆಲ್ಲ ನನ್ನ ಮಗ ತೆಗ್ದಿರೋ ಫೋಟೋ, ಅದಕ್ಕೆ ಸ್ವಲ್ಪ ಬ್ಲರ್ ಆಗಿದೆ. ಓಕೆ. ನಂದಿ ದೇವರಿದು. ಇದು ಅಲ್ಲೇ ಇರೋದು. ಇದು ಶಕ್ತಿ ಮಹಾಗಣಪತಿ. ಇದು ಸ್ವಲ್ಪ ಬ್ಲರ್ ಆಗಿದೆ. ಇದು ಫಸ್ಟ್ ವ್ಲಾಗ್ ಅಲ್ವಾ, ಅದಕ್ಕೆ ಸ್ವಲ್ಪ ನಾನು ವಾಯ್ಸ್ ನರ್ವಸ್ನೆಸ್ ಇದೆ ಅಂದರೆ ಫೋಟೋಸ್ ಬ್ಲರ್ ಇದೆ. ಇನ್ನು ಮುಂದೆ ಕರೆಕ್ಷನ್ ಮಾಡ್ಕೋತೀನಿ, ಏನು ತಿಳ್ಕೊಬೇಡಿ. ಬಂದ್ವಿ ನೋಡಿ. ನನ್ನ ಮಗಳಿಗೆ ಹಿಂಗೆ ರೆಡಿ ಮಾಡಿದೆ. ಅಲ್ಲಿಂದ ಬಂದು ಒಂದು ಫೋಟೋ ತೆಗೆದೆ. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು, ಫ್ರೆಶ್ಶಾಗಿ ಕಾಣಿಸ್ತಾ ಇದ್ಲು, ಅದಕ್ಕೆ ಫೋಟೋ ತೆಗೆದೆ. ಮನೆಗೆ ಬಂದ್ವಿ. ಅಡುಗೆ ಪ್ರಿಪ್ರೇಷನ್ ಮಾಡೋಕೆ ಹೋಗ್ತಾ ಇದ್ದೆ ನಾನು. ಅವಳದೊಂದು ಏನಂದರೆ, ಅವಳು ಹೊರಗಡೆ ಹೋದಾಗ ತುಂಬ ಖುಷಿಯಾಗಿರ್ತಾಳೆ. ಹೊರಗಡೆಯಿಂದ ಮನೆಗೆ ಕರ್ಕೊಬಂದ್ಬಿಟ್ರೆ ತುಂಬ ಅಳ್ತಾ ಇರ್ತಾಳೆ, ಪುನಃ ಅಲ್ಲಿಗೆ ಹೋಗೋದಾ ಅಂತ. ಆ ಥರ ಅವಳು. ಹೊರಗಡೆ ಇರೋಕ್ಕೆ ತುಂಬ ಇಷ್ಟ. ಇದು ನನ್ನ ಚಾನಲ್ ಲೋಗೋ. ಪ್ಲೀಸ್ ನನ್ನ ಫಸ್ಟು ಚಾನಲ್ಲು, ಫಸ್ಟು ವ್ಲಾಗು. ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ತುಂಬ ಆಸೆಪಟ್ಟು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ನನಗೇನು ಬರುತ್ತೋ ಅದು ಮಾಡಿದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ಇರಲಿ ನನಗೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.
ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ.